ಸ್ಟೂಡೆಂಟ್ಸ್ ಎಲ್ಲರೂ ಇಂಗ್ಲಿಷ್ ಪುಸ್ತಕವನ್ನು ತಂದಿದ್ದೀರಾ? ಇಂಗ್ಲಿಷ್ ಪುಸ್ತಕವನ್ನು ತಂದರೆ ಲಾಸ್ಟ್ ಸಪ್ಲಿಮೆಂಟರಿ ರೀಡಿಂಗ್ ಅನ್ನು ತೆಗೆದುಕೊಳ್ಳಿ. ಟಾಪಿಕ್ ಅರುಣ ಅಸೆಫ್ ಆಲಿ. ಸಪ್ಲಿಮೆಂಟರಿ ರೀಡಿಂಗ್ ಪ್ರಿಯ ವಿದ್ಯಾರ್ಥಿಗಳೇ, 9ನೇ ತರಗತಿಯಲ್ಲಿ ಸಪ್ಲಿಮೆಂಟರಿ ರೀಡಿಂಗ್ ಇರ್ತಕ್ಕಂಥ 4 ಚಾಪ್ಟರ್ಗಳನ್ನ ಇದ್ದಾವೆ. ಅದರಲ್ಲಿ ಮೊದಲನೇ ಚಾಪ್ಟರ್ ಯಾವುದು ಅಂತ ಕೇಳಿದ್ರೆ ಅರುಣ ಅಸೆಫ್ ಆಲಿ ಅವರ ಬಗ್ಗೆ ನಾವು ತಿಳಿಯೋದಕ್ಕಿಂತ ಮೊದಲೇ ವಿದ್ಯಾರ್ಥಿಗಳೇ, ನೀವು ದೇಶಕ್ಕಾಗಿ ಹೋರಾಟ ಮಾಡ್ತಕ್ಕಂಥ ಅಥವಾ ದೇಶಕ್ಕಾಗಿ ಒಂದು ಒಳ್ಳೆಯ ಕೆಲಸ ಕಾರ್ಯವನ್ನು ಮಾಡ್ತಕ್ಕಂಥ ಕೆಲಸವನ್ನ ನೀವು ಗುರುತಿಸಿಕೋಬೇಕಾಗಿದೆ. ಸಾಮಾನ್ಯವಾಗಿ ನಾವು ಒಂದು ಉದಾಹರಣೆ ಹೇಳ್ಬೇಕಂತ ಹೇಳಿದ್ರೆ ಸ್ವತಂತ್ರ ಹೋರಾಟಗಾರರು ಅಂತ ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಸ್ವತಂತ್ರ ಹೋರಾಟಗಾರರು ಅಂತ ನೆನೆಸ್ಕೊಂಡಾಗ ತುಂಬಾ ಮಹನೀಯರೆಲ್ಲ ಬರ್ತಾರೆ. ಗೊತ್ತಾಯ್ತಾ? ನೀವೆಲ್ಲ ಗೊತ್ತಾಗ್ತಾ ಇದೆ. ಸ್ವತಂತ್ರ ಹೋರಾಟಗಾರ ನಮಗೆ ಸ್ವತಂತ್ರ ಸಿಗಬೇಕಾದ್ರೆ ಎಷ್ಟೇ ಇಸ್ವಿಯಲ್ಲಿ ಸಿಕ್ತು ಅಂತ ಅಂದಾಗ ನಿಮಗೆಲ್ಲ ಗೊತ್ತಿದೆ. 1947 ಆಗಸ್ಟ್ 14 ಮಧ್ಯರಾತ್ರಿ 15ಕ್ಕೆ ನಾವೇನ್ ಮಾಡ್ತೀವಿ? ಸ್ವತಂತ್ರ ಹೋರಾಟ ಅಂದ್ರೆ ಸ್ವತಂತ್ರ ದಿನಾಚರಣೆಯನ್ನ ಆರಂಭ ಮಾಡ್ತೀವಿ. 1942ರಿಂದ 1947 ತನಕ ಸತತವಾಗಿ 5 ವರ್ಷಗಳ ಕಾಲ ಏನ್ ಮಾಡ್ತಾ ಇದ್ದೀವಿ? ಸ್ವತಂತ್ರ ಹೋರಾಟದಲ್ಲಿ ದುಡಿದಿರ್ತಕ್ಕಂಥ ಭಾರತೀಯರು. ಭಾರತ ದೇಶವನ್ನು ಆಡಳಿತ ಮಾಡ್ತಕ್ಕಂಥವ್ರು ಯಾರಾಗಿದ್ರು? ಮೊದಲೇ ಬ್ರಿಟಿಷರು. ನೀವೆಲ್ಲ ಗಮನಿಸಬೇಕಾಗಿದೆ. ನಮಗೆ ಸ್ವತಂತ್ರ ಸೇರೋಕ್ಕಿಂತ ಮೊದಲೇ ಭಾರತ ದೇಶವನ್ನ ಆಡಳಿತ ಮಾಡ್ತಕ್ಕಂಥವ್ರು ಬ್ರಿಟಿಷರು ಅಂತ ಹೇಳ್ತೀವಿ. ಅವರು ನಮ್ಮ ದೇಶವನ್ನು ಬಿಟ್ಟು ಹೋಗ್ಲಿಕ್ಕೆ ನಾವು ಸಾವಿರಾರು ಮಹನೀಯರನ್ನ ಕಳ್ಕೊಂಡಿದ್ದೀವಿ. ಯಾಕೆಂದ್ರೆ ಅವರ ಜೊತೆಗೆ ಹೋರಾಟ ಮಾಡುವ ಸಮಯದಲ್ಲಿ ನಿಧನರಾಗಿರ್ತಕ್ಕಂಥವ್ರ ಬಗ್ಗೆ ನಾವು ಕಾಣ್ತೀವಿ. ಇದನ್ನ ಇವೆಲ್ಲ ಗಮನಿಸ್ಕೊಳ್ತಾ ಹೋದ್ರೆ ಸ್ವತಂತ್ರ ಹೋರಾಟಗಾರರಲ್ಲಿ ತುಂಬಾ ಮಹನೀಯರಿದ್ದಾರೆ. ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ದಾದಾಬಾಯಿ ನೌರೋಜಿ ಆಗಿರ್ಬೋದು, ಅರವಿಂದ್ ಘೋಷ್ ಆಗಿರ್ಬೋದು. ಹೌದಲ್ವಾ? ಇವೆಲ್ಲ ತುಂಬಾ ಜನ ನೋಡ್ತಾ ಹೋಗ್ತೀವಿ ನಾವು. ಈಗ ನೀವೆಲ್ಲ ಈಗಾಗಲೇ 9ರಲ್ಲಿ ಇರ್ತಕ್ಕಂಥ ಪಾಠದಲ್ಲಿ ಅರುಣ ಅಸೆಫ್ ಆಲಿ ಅಂತ ಒಂದು ಟಾಪಿಕ್ ಇಟ್ಟಿದ್ದಾರೆ. ಏನು ಸಪ್ಲಿಮೆಂಟರಿ ರೀಡಿಂಗ್ ಅಂದ್ರೆ ಏನು? ನೀವೆಲ್ಲ ಗಮನಿಸಬೇಕಾಗತ್ತೆ. ಸಪ್ಲಿಮೆಂಟರಿ ರೀಡಿಂಗ್ ಅಂದ್ರೆ ಒಂದು ಸ್ಟೋರಿಯನ್ನು ಹೊಂದಿರತಕ್ಕಂಥದ್ದು, ಒಂದು ದೇಶದಲ್ಲಿ ನಡೀತಕ್ಕಂಥ ವಿಚಾರವನ್ನ ವಿನಿಮಯ ಮಾಡ್ತಕ್ಕಂಥವನ್ನ ನಾವು ಕಾಣಲಿಕ್ಕೆ ಸಾಧ್ಯ ಅಂತ ಹೇಳಿರ್ತಕ್ಕಂಥ ಒಂದು ವರ್ಡ್ಸು. ನೀವೆಲ್ಲ ಇಟ್ಕೊಂಡಿರ್ಬೇಕಾಗತ್ತೆ. ಅರುಣ ಅಸೆಫ್ ಆಲಿ ಅವರು ಭಾರತ ದೇಶದ ಸ್ವತಂತ್ರ ಹೋರಾಟದಲ್ಲಿ ದುಡುಕಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ. ಸ್ವಲ್ಪ ತಿಳ್ಕೊಂಡು ಪಾಠವನ್ನ ನಾವು ರೀಕಾಲ್ ಮಾಡ್ತಾ ಹೋಗೋಣ. ಅರುಣ ಅಸೆಫ್ ಆಲಿ ಅವರು ಏನಾಗುತ್ತದೆ? ಸ್ವತಂತ್ರ ಹೋರಾಟದ ಸಮಯದಲ್ಲಿ ಬ್ರಿಟಿಷರ ನಡುವೆ ಹೋರಾಟದ ಸಮಯಕ್ಕೆ ಸಿಲುಕಿ ಅವರು ನಡೆದಿರ್ತಕ್ಕಂಥ ಸ್ಟೋರಿಯನ್ನ ಎಡಿಟರ್ ಅಂತ ಹೇಳ್ತಕ್ಕಂಥದ್ದು. ಅದನ್ನ ಪತ್ರಿಕೆಗಳು ಅಥವಾ ಸಂಪಾದಕರು ಏನ್ ಮಾಡ್ತಾರೆ? ಇದನ್ನ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಆ ಸ್ಟೋರಿಯನ್ನ ಅವರಲ್ಲಿ ಇರ್ತಕ್ಕಂಥ ಮನೋಧೋರಣೆಗಳ ಬಗ್ಗೆ ಪಠ್ಯಕ್ರಮದಲ್ಲಿ ಏನ್ ಮಾಡಿದ್ದಾರೆ? ಜೋಡಿಸಿದ್ದಾರೆ. ಗೊತ್ತಾಯ್ತಂದ್ರಪ್ಪ? ನೀವೆಲ್ಲರೂ ಏನ್ ಮಾಡಿ ಇವಾಗ ನೀವು ಅರುಣ ಅಸೆಫ್ ಆಲಿ ಅವರ ಬಗ್ಗೆ ನಾವೇನ್ ಮಾಡ್ತಾ ಹೋಗೋಣ. ಸಾಮಾನ್ಯವಾಗಿ ಅವ್ರ ಬಗ್ಗೆ ತಿಳ್ಕೊಳ್ತಾ ಹೋಗ್ತಕ್ಕಂಥದ್ದನ್ನ ನಾವು ಗುರುತಿಸ್ಕೊಳ್ತಾ ಹೋಗೋದನ್ನ ನಾವು ನೋಡೋಣ. ಅರುಣ ಅಸೆಫ್ ಆಲಿ ಅವರು ಸ್ವತಂತ್ರ ಹೋರಾಟಗಾರರಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ ಅವರು ಭಾಗವಹಿಸಿ ತಮ್ಮ ಒಳ್ಳೆಯ ನಿಜ ಜೀವನದಲ್ಲಿ ಬರ್ತಕ್ಕಂಥ ಅಂಶಗಳನ್ನ ಗುರುತಿಸಿಕೊಳ್ತಕ್ಕಂಥವನ್ನ ನಾವು ದೇಶದಲ್ಲಿರ್ತಕ್ಕಂಥ ಅವರ ಬಗ್ಗೆ ಮನದಟ್ಟಾಗಿರ್ತಕ್ಕಂಥವನ್ನ ನಾವು ಕಾಣಲಿಕ್ಕೆ ಸಾಧ್ಯ ಅಂತ ಹೇಳ್ತಕ್ಕಂಥ ಒಂದು ವರ್ಡ್ಸ್. ಅರುಣ ಅಸೆಫ್ ಆಲಿ ಅವರು ನೀವೆಲ್ಲ ವಿದ್ಯಾರ್ಥಿಗಳ ನೀವೇನ ಏನ್ ಮಾಡಿ? ಪುಸ್ತಕವನ್ನ ತೆಗೆದು ಪೇಜ್ ನಂಬರ್ ಎಷ್ಟು 161 ತೆಗೀರಿ. ಅದರಲ್ಲಿ ಬರ್ತಕ್ಕಂಥ ಡಿಫಿಕಲ್ಟ್ ವರ್ಡ್ಸ್ಗಳೆಲ್ಲ ನೀವು ನಿಮ್ಮ ಪೆನ್ಸಿಲ್ ಅಲ್ಲಿ ಪಾಯಿಂಟ್ ಔಟ್ ಮಾಡ್ಕೊಳ್ತಾ ಹೋಗ್ರಿ. ಕೆಲವು ಅಂಶಗಳು ಇರ್ತವೆ, ಮುಖ್ಯ ಅಂಶಗಳು ಅಂತ ನಾವು ಕರಿತೀವಿ ಕನ್ನಡದಲ್ಲಿ. ಅದರಲ್ಲಿ ಇಂಪಾರ್ಟೆಂಟ್ ಸೆಂಟೆನ್ಸ್ ಆರ್ ಇಂಪಾರ್ಟೆಂಟ್ ಮ್ಯಾಟರ್ ಅಂತ ಹೇಳ್ತೀವಿ. ಅದರಲ್ಲಿ ಇರ್ತಕ್ಕಂಥವೆಲ್ಲ ನೀವು ಪಾಯಿಂಟ್ ಔಟ್ ಅನ್ನ ಮಾಡ್ಕೊಳ್ತಾ ಹೋಗ್ಬೇಕು. ಸ್ವಲ್ಪ ಗಮನಿಸಬೇಕಾಗತ್ತೆ. ನೋಡ್ಬೇಕು ಇಲ್ಲಿ ಅಲ್ಲಿ ಮೊದಲೇ ಅರುಣ ಅಸೆಫ್ ಆಲಿ ಅವರ ಬಗ್ಗೆ ಯಾರು ಬರ್ತಿದ್ದಾರೆ, ಯಾರು ಬರ್ದಿರ್ತಕ್ಕಂಥದ್ದು ಅನ್ನೋ ತಿಳ್ಕೊಳ್ಳಿ. ಎಡಿಟೆಡ್ ಅಂತ ಹೇಳ್ತೀವಿ. ಸಂಪಾದಕರು ಅಂತ ಯಾರಿಗೆ ಕರಿತೀವಿ? ಪತ್ರಿಕೆಯನ್ನ ಸಂಪಾದನೆ ಮಾಡ್ತಾರೆ ಅಂದ್ರೆ ಸಂಪಾದಕರು. ಆ ಪತ್ರಿಕೆಗಳನ್ನು ಓಡಿಸ್ತಕ್ಕಂಥವ್ರು, ಮ್ಯಾಗಝಿನ್ಗಳನ್ನು ಬರೀತಕ್ಕಂಥವ್ರು, ಇವರೆಲ್ಲ ಸಂಪಾದಕರು ಅಂತ ಕರೀತಾರೆ. ಅದರಲ್ಲಿ ಒಂದು ತುಣುಕನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥವ್ರನ್ನ ನಾವು ನೋಡ್ತೀವಿ.
ಕರಿತೀವಿ. ಸೊ ಇಂಟ್ರಡಕ್ಷನ್ ಅಂದ್ರೆ ನಿಮಗೆ ಈಗಾಗಲೇ ಗೊತ್ತಾಗಿದೆ, ಪೀಠಿಕೆ ಅಂತ ನಾವು ಗಮನಿಸ್ತಾ ಇದ್ದೀವಿ. ಪೀಠಿಕೆಯಲ್ಲಿ ಏನು ಹೇಳ್ತಾ ಇದ್ದೀವಿ ನೋಡಿ, ಅಲ್ಲಿ ಇಟ್ ಈಸ್ ದ ಕಾಮನ್ ಆಫ್ ನಾಲೆಡ್ಜ್. ಇದು ನಿಜವಾದ ಬಂದಿರ್ತಕ್ಕಂಥದ್ದು, ಯಾರಂತಲ್ಲ, ಸುಲಭವಾಗಿ ಬರ್ತಕ್ಕಂಥ ಕಾಮನ್ ನಾಲೆಡ್ಜ್ ಅಂತ ಕರಿತೀವಿ. ನಾಲೆಡ್ಜ್ ಅಂದ್ರೆ ಜ್ಞಾನ ಎಂದ ಅರ್ಥವನ್ನ ನೀಡ್ತೇವೆ. ದಟ್ ದ ಬ್ರಿಟಿಷ್ ಆಫ್ ಎಂಪೈರ್ ಸ್ಪೀಡ್ ಅಂತ ಕರೀತೀವಿ. ಬ್ರಿಟಿಷರ ಭಾರತ ದೇಶದಲ್ಲಿ ಯಾರ ಆಳ್ವಿಕೆ ಇತ್ತು, ಸ್ವತಂತ್ರ ಬರೋಕ್ಕಿಂತ ಮೊದಲೇ ಬ್ರಿಟಿಷರ ಆಡಳಿತ ಇತ್ತು. ಬ್ರಿಟಿಷರ ಆಡಳಿತದ ಒಂದು ಸಮುದಾಯವನ್ನೇ ಎಂಪೈರ್ ಅಂದ್ರೆ ಸಾಮ್ರಾಜ್ಯ ಅಂತ ಕರೀತೀವಿ. ಎಂಪೈರ್ ಅಂದ್ರೆ ಏನು ನೋಡಿ ಹೇಳ್ತಾರೆ, ವಿಜಯನಗರ ಸಾಮ್ರಾಜ್ಯ ಎಂಪೈರ್ ಅಂತ ಕರೀತಾರೆ, ಅಥವಾ ಬಹುಮನಿ ಎಂಪೈರ್ ಅಂತ ಕರೀತಾರೆ, ಹಂಪೆ ಎಂಪೈರ್ ಅಂತ ಕರಿತೀವಿ, ಮೈಸೂರು ಒಡೆಯರ ಎಂಪೈರ್ ಅಂತ ಕರಿತೀವಿ. ಅಂದ್ರೆ ಅರ್ಥ ಮೈಸೂರು ಸಾಮ್ರಾಜ್ಯ ಒಡೆಯರ ಆಳ್ವಿಕೆಯ ಇರ್ತಕ್ಕಂಥ ಪ್ರದೇಶವನ್ನ, ರಾಜ್ಯವನ್ನ ನಾವು ಎಂಪೈರ್ ಅಂತ ಕರಿತೀವಿ. ಸ್ವತಂತ್ರ ಸಿಗೋಕ್ಕಿಂತ ಮೊದಲೇ ಭಾರತದಲ್ಲಿ ಯಾರ ಆಡಳಿತದಲ್ಲಿತ್ತು, ಬ್ರಿಟಿಷರ ಆಡಳಿತದಲ್ಲಿತ್ತು, ಬ್ರಿಟಿಷರ ಸಾಮ್ರಾಜ್ಯ ಆಗಿತ್ತು. ಅರ್ಥ ಆಗ್ತಾ ಇದೆ ನಿಮಗೆ? ಅಷ್ಟನ್ನ ಗಮನಿಸ್ಕೊಳ್ತಾ ಹೋಗಿ ನೋಡಿ. ಓವರ್ ಆಫ್ ದಿ ಗ್ಲೋಬ್ ದ ಪೋಸ್ಟ್ ದ ಅವರ್ ಡಿಯರ್ ದ ಮದರ್ಲ್ಯಾಂಡ್. ನಮ್ಮ ದೇಶದಲ್ಲಿ ನಾವು ಅದನ್ನ ಯಾವುದಕ್ಕೆ ಹೋಲಿಕೆ ಮಾಡ್ತೀವಿ, ತಾಯ್ನಾಡು ಅಂತ ಕರಿತೀವಿ. ಮದರ್ಲ್ಯಾಂಡ್ ಅಂದ್ರೆ ಏನು, ತಾಯ್ನಾಡು, ಭಾರತ ಮಾತೆ ಅಂತ ನಾವೆಲ್ಲ ಗುರುತಿಸ್ಕೊಳ್ತಾ ಇದ್ದೀವಿ. ಸೊ ಹೇಳ್ತಾ ಇದ್ದಾರೆ ನೋಡಿ, ವಾಸ್ ಪಾರ್ಟ್ ಆಫ್ ಇಟ್ ದ ರೀಡಿಂಗ್ ಅಂಡರ್ ದ ನೋಡಿ ಟ್ರೈನಿಂಗ್ ಆಫ್ ದ ಅಂದ್ರೆ ಅಪೋಸಿಷನ್ಸ್ ಆಫ್ ದಿ ಫೌಂಡ್ ಆಫ್ ಸೈನ್ ಆಫ್ ದಿ ಎಫರ್ಟ್ ಆಫ್ ಫ್ರೀಡಮ್ ಆಫ್ ಫೈಟರ್ಸ್. ಭಾರತ ದೇಶದಲ್ಲಿ ಇರ್ತಕ್ಕಂಥ ಭಾರತೀಯರು ಸ್ವತಂತ್ರವನ್ನ ಪಡ್ಕೊಳ್ಳಿಕ್ಕೆ ಅದಕ್ಕೆ ಹೇಳ್ತಾರೆ ಫ್ರೀಡಮ್ ಫೈಟರ್ಸ್ ಅಂತ ಕರೀತಾರೆ. ಸ್ವತಂತ್ರ ಹೋರಾಟಗಾರರು. ಪಾಯಿಂಟ್ ಔಟ್ ಮಾಡ್ಕೊಳ್ಳಿ, ಭಾರತ ದೇಶದಲ್ಲಿ ಸಾವಿರಾರು ಲಕ್ಷಾಂತರ ಮಾನವೀಯರು ಸ್ವತಂತ್ರ ಹೋರಾಟಗಾರರಲ್ಲಿ ಪಾಯಿಂಟ್ ಔಟ್ ಆಗಿರ್ತಕ್ಕಂಥವನ್ನ ಗಮನಿಸ್ತೀವಿ. ಸೊ ವಿಲಿಂಗ್ ದ ಸೀಡ್ ಆಫ್ ದೇರ್ ಲಾಸ್ಟ್ ದ ಡ್ರಾಪ್ ದ ಬ್ಲಡ್ ಅಂಡ್ ಫ್ರೀಡಮ್ ದ ವೀರ್ ದ ಸೆಕ್ಟರ್ ಆಫ್ ಮ್ಯಾಂಡೇಜ್ ಅಂತ ಕೇಳಿ ಇಷ್ಟೆಲ್ಲವನ್ನು ನಡೆದಿರ್ತಕ್ಕಂಥ ನಡತೆಗಳ ಬಗ್ಗೆ ನಾವು ವಿವರಣಾತ್ಮಕವಾಗಿ ಹೇಳ್ತಾ ಹೋಗ್ತೀವಿ. ಮಕ್ಕಳೇ, ಒಂದ್ ಸಚಿ ನೋಡಿ ಲೂಮ್ನಿಂಗ್ ಅಂತ ಕರೀತೀವಿ. ಒಂದ್ ಸಚಿ ಲೂಮ್ನಿಂಗ್ ದ ಅರುಣ ಅಸೆಫ್ ಅಲಿ. ಯಾರ ಬಗ್ಗೆ ನಾವು ಇವತ್ತು ತಿಳ್ಕೋಬೇಕಾಗಿದೆ, ಅರುಣ ಮತ್ತು ಅರುಣ ಅಸೆಫ್ ಅಲಿ. ಅರುಣ ಮತ್ತು ಅಸೆಫ್ ಅಲಿ ಅನ್ನುವರ ಬಗ್ಗೆ, ಮಹಿಳೆಯರು, ದೇಶಭಕ್ತಿ, ದೇಶ ಸ್ವತಂತ್ರ ಹೋರಾಟಕ್ಕೆ ಹೋರಾಟ ಮಾಡಿರ್ತಕ್ಕಂಥ ಯಶಸ್ವಿಯನ್ನ ಮಾಡಿರ್ತಕ್ಕಂಥವಳು ಅರುಣ ಅಸೆಫ್ ಅಲಿ. ಅಸೆಫ್ ಅಲಿಯ ಮಹಿಳೆಯಾಗಿರ್ತಕ್ಕಂಥವ್ರನ್ನ ಇವತ್ತು ಸ್ವತಂತ್ರ ಹೋರಾಟಗಾರರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ನಾ ಹೇಳ್ತಾನೆ, ಅಸೆಫ್ ಅಲಿ ದ ಫೇಮಸ್ ಫ್ರೀಡಮ್ ಫೈಟರ್ಸ್, ದ ಚಾಂಪಿಯನ್ ಆಫ್ ದ ಕಾಸಸ್ ಆಫ್ ವುಮೆನ್. ಅದು ಅಂಡರ್ಲೈನ್ ಮಾಡಿ. ಭಾರತ ದೇಶದಲ್ಲಿ ಸ್ವತಂತ್ರ ಹೋರಾಟಗಾರರಲ್ಲಿ ಒಬ್ಬಳು ಮಹಿಳೆ ಆಗಿರ್ತಕ್ಕಂಥವ್ರು ಯಾರು, ಅರುಣ ಅಸೆಫ್ ಅಲಿ, ವೀರ ಮಹಿಳೆ ಅಂತ ಕರಿತೀವಿ. ಗೊತ್ತಾಯ್ತಾ? ವೀರ ಮಾತೆ, ವೀರ ಮಹಿಳೆ ಅಂತ ಕರೀತಾರೆ. ರೀಡ್ ದ ಫಾಲೋಯಿಂಗ್ ಆಫ್ ದಿ ಬಯೋಗ್ರಫಿ. ನಾವು ಅವ್ರ ಬಗ್ಗೆ ಕಾನ್ಸೆಪ್ಟ್ ಅನ್ನ ನಾವು ನೋಡ್ತಾ ಹೋಗ್ಬೇಕಾಗುತ್ತೆ. ಬಯೋಗ್ರಫಿ ಅವರ ಆ ಹಂತಗಳನ್ನ ತಿಳ್ಕೋಬೇಕಾಗಿದೆ. ದಿಸ್ ಈಸ್ ಎ ವೈಲೆಂಟ್ ಆಫ್ ವುಮೆನ್ ಹೂಸ್ ದ ರಿಮಾರ್ಕೇಬಲ್ ಅಚೀವ್ಮೆಂಟ್. ನೋಡಿ, ಸಾಧನೆಯನ್ನ ಮಾಡ್ಬೇಕಂದ್ರೆ ನೂರಾರು ಏನ್ ಬರ್ತವೆ, ರಿಮಾರ್ಕ್ಗಳು ಬರ್ತಾ ಇವೆ. ರಿಮಾರ್ಕ್ ಅಂದ್ರೆ ಅರ್ಥ ನಾವು ಸಾಮಾನ್ಯವಾಗಿ ಗಮನಿಸ್ಕೊಳ್ತಾ ಇದ್ದೀವಿ. ಅವು ರಿಮಾರ್ಕ್ ಅಂದ್ರೆ ತೊಂದರೆ, ರಿಮಾರ್ಕ್ ಪಾಯಿಂಟ್ ಔಟ್ ಮಾಡ್ತಾರೆ, ತಪ್ಪುಗಳು. ಸೊ ಅವುಗಳನ್ನ ಅಚೀವ್ಮೆಂಟ್ ಆಫ್ ದಿ ಎಕ್ಟೆಡ್ ಇನ್ ಯುವರ್ ಹಿಸ್ಟ್ರಿ. ಇದು ಒಂದು ಏನಾಗಿದೆ, ಇತಿಹಾಸದಲ್ಲಿ ಬರೆಯಲ್ಪಡ್ತಕ್ಕಂಥ ಒಂದು ಅಚ್ಚುಕಟ್ಟೆ ಆಗಿರ್ತಕ್ಕಂಥ ರೈಟಿಂಗ್ ಆಗಿದೆ ಅಂತ ಹೇಳ್ತಕ್ಕಂಥ ಒಂದು. ನಾವು ಕೇಳೋಡೋದು ನಾವು ಅಂದ್ರೆ ತಿಳಿದಿರೋ ನೋಡಿ, ನಾವು ತಿಳ್ಕೋಬೇಕಾಗಿದೆ. ಯಾರ ಬಗ್ಗೆ ತಿಳಿಬೇಕಾಗಿದೆ, ಅರುಣ ಅಸೆಫ್ ಅಲಿಯವರ ಬಗ್ಗೆ ತಿಳಿಬೇಕಾಗಿದೆ. ಅರ್ಥ ನೋಡಿ, ಗ್ರ್ಯಾಂಡ್ ಓಲ್ಡ್ ಲೇಡಿ, ಹಳೆ ಕಾಲದ ಬಹಳಷ್ಟು ವರ್ಷದವಳಾದ್ರೂ ಸಮೇತ ಹೆಸರಲ್ಲಿ ಸ್ವತಂತ್ರ ಫ್ರೀಡಮ್ ಫೈಟರ್ಸ್ ಅಲ್ಲಿ ಭಾಗವಹಿಸಿರ್ತಕ್ಕಂಥ ಮಹಿಳೆ ಅಂತ ನಾವು ಕರಿತಾ ಇದ್ವಿ. ಆಫ್ ದ ಇಂಡಿಪೆಂಡೆನ್ಸ್ ಮೂವ್ಮೆಂಟ್. ಸ್ವತಂತ್ರ ಸಿಗಬೇಕಾದ್ರೆ ಇಂಡಿಪೆಂಡೆನ್ಸ್, ಸ್ವತಂತ್ರ ದಿನಾಚರಣೆಯ ಸಂದರ್ಭ, ಇಂಡಿಪೆಂಡೆನ್ಸ್ ಅಂತ ಕರೀತಕ್ಕಂಥದ್ದು ಚಳುವಳಿ, ಸ್ವತಂತ್ರ ಹೋರಾಟದ ಸಮಯದಲ್ಲಿ ಕಂಡುಬರ್ತಕ್ಕಂಥ ಚಳುವಳಿ ಅಂತ ನಾವು ಗುರುತಿಸ್ತಾ ಇದ್ದೀವಿ. ಅರುಣ ಅಸೆಫ್ ಅಲಿ ವಾಸ್ ಎ ವೆರಿ ನೋಡಿ fiery leader of the flanged of the heading of the politics type and freedom. The struggle was the ranking to youth the reign. The country is the independence.
ಹಾಗಾದ್ರೆ ಏನು ಇಂಡಿಪೆಂಡೆನ್ಸ್ ಅಂತ ಸಾಮಾನ್ಯವಾಗಿ ನಾವು ಗಮನಿಸ್ಕೊಳ್ತಾ ಇದ್ವಿ. ಅರುಣಾ ಅಸಫ್ ಅಲಿ ಅವರು ಧೈರ್ಯವಂತ ಒಬ್ಬರು ಮಹಿಳೆ ಅಂತ ಕರೀತಾರೆ. ಅರುಣಾ ಅಸಫ್ ಅಲಿ ಅವರು ಏನು, ಅರುಣಾ ಅಸಫ್ ಅಲಿ ಅವರು ಧೈರ್ಯವಂತ ಮಹಿಳೆಯಾಗಿರ್ತಕ್ಕಂಥವರು. ಇವರು ಇತಿಹಾಸದಲ್ಲಿ ಒಂದು ತನ್ನ ಹೆಸರನ್ನ ಅಚ್ಚುಳಿಯುವಂತೆ ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥದ್ದು. ಸ್ವತಂತ್ರ ಹೋರಾಟಗಾರರ ಮೇಲು ಉಸ್ತುವಾರಿಯಲ್ಲಿ ಇವರು ಮೊದಲನೆಯ ಪಾತ್ರವನ್ನು ವಹಿಸಿರ್ತಕ್ಕಂಥ ವೀರ ಮಹಿಳೆ ಅಂತ ಕರಿತೀವಿ. ಆದರೆ ಸಮಯದಲ್ಲಿ ಹೋರಾಟಗಾರಕ್ಕಾಗಿ ಭಾರತದ ಸ್ವತಂತ್ರಕ್ಕಾಗಿ ಪ್ರಾಣವನ್ನೇ ತ್ಯಾಗ ಮಾಡಬೇಕು ಸಿದ್ಧರಾಗಿರ್ತಕ್ಕಂಥವರು. ಸಮಯದಲ್ಲಿ ಧುಮುಕ್ತಾರೆ ಅಂತ ಹೇಳ್ತಕ್ಕಂಥ ವರ್ಷ 1909 ಏನಾಗ್ತದೆ ಅಂತ ಕೇಳಿದ್ರೆ, ಸಾಮಾನ್ಯವಾಗಿ ನಾವು ನೋಡ್ತಾ ಹೋದ್ರೆ ಇವರು ಕೋಲ್ಕತ್ತಾ, ಹರಿಯಾಣದ ಕೋಲ್ಕತ್ತಾ ಎಂಬಲ್ಲಿ ಸಂಪ್ರದಾಯಸ್ಥರ ಮಗಳಾಗಿ ಏನ್ ಮಾಡ್ತಾರೆ, ಹಿಂದೂ ಬೆಂಗಾಲಿ ಕುಟುಂಬದಲ್ಲಿ ತಿಳಿಸ್ತಾರೆ. ಅವ್ರ ಬಯೋಡಾಟವನ್ನ ನಾವು ನೋಡ್ತಾ ಹೋಗೋಣ. ಸೊ ಅಲ್ಲಿವರೆಗೆ ನೋಡ್ತಾ ಇದ್ದೀವಿ. ಪ್ಲಂಗಡ್ ಸ್ಟ್ರಗಲ್ ಅಂದ್ರೆ ಹೋರಾಟ ಅಂತ. ಸ್ಟ್ರಗಲ್ ಅಂದ್ರೆ ಏನೋ ಕೆಲವು ಶಬ್ದಗಳನ್ನು ಪಾಯಿಂಟ್ ಔಟ್ ಇದ್ದಲ್ಲಿ ನೀವು ಅದನ್ನ ಬರ್ಕೊಳ್ತಾ ಹೋಗ್ಬೇಕಾಗತ್ತೆ. ಬಾರ್ನ್ ಇಂದ ನೋಡಿ, ಆರ್ಥೋಡಾಕ್ಸ್ ಆಫ್ ದಿ ಹಿಂದೂ ಬೆಂಗಾಲಿ ಫ್ಯಾಮಿಲಿ ಇಂದ 1909 ಇನ್ ಕಲಾ ನೋಡಿ, ಕಲ್ಕಾ ಅಂತ ಹೇಳ್ತಾ ಇದ್ದಾರೆ. ಕಲ್ಕತ್ತಾ ಮೀನ್ಸ್ ಕೋಲ್ಕತ್ತಾ ಅಂತ ನಾವು ಕರಿತೀವಿ. ಕಲ್ಕತ್ತಾ ಅಂತ ಹೇಳ್ತಕ್ಕಂಥದ್ದು ಇನ್ ಹರಿಯಾಣ ಅಂತ ಹೇಳ್ತಕ್ಕಂಥ. ಅವರು ಯಾವ ರಾಜ್ಯದವರು? ಹರಿಯಾಣ ರಾಜ್ಯದವರಾಗಿರ್ತಕ್ಕಂಥ ಕಲ್ಕಾ ಅಂತ ಒಂದು ಸ್ಥಳದಲ್ಲಿ ಅಥವಾ ಒಂದು ಊರಿನಲ್ಲಿ ಇವರು 1909 ಯಾರು ಜನಿಸ್ತಾರೆ? ಅರುಣಾ ಅಸಫ್ ಇರ್ತಕ್ಕಂಥವರು ಜನಿಸ್ತಾರೆ ಅಂತ ಹೇಳ್ತಾರೆ. ಒಂದು ವರ್ಷ ಅರುಣಾ broke the convention ನೋಡಿ, convention at the age of 90 to marry of Asif Ali, the previous figure of the figure in the freedom struggle, and the 20 years of the senior, a marriage of proud of the face with the freedom struggle, social service which the pursued the throughout her life ಅಂತ ಹೇಳ್ತಕ್ಕಂಥ. 1909 ಹರಿಯಾಣದ ಕಲ್ಕಾ ಎಂಬ ಸಂಪ್ರದಾಯಸ್ಥನ ಹಿಂದೂ ಬೆಂಗಾಲಿಯಲ್ಲಿ ಜನಿಸ್ತಾರೆ. ಇವರು 19ನೇ ವಯಸ್ಸಿನಲ್ಲಿ ಹಿಂದೂ ಸಂಪ್ರದಾಯವನ್ನು ಮುರಿದು ಅಸಫ್ ಆಲಿ ಇವರನ್ನ ಮದುವೆಯಾಗ್ತಾರೆ. ಹಿಂದೂ ಸಂಪ್ರದಾಯವನ್ನ ಮುರಿತಾರೆ. ಮುಸ್ಲಿಂ ಸಂಪ್ರದಾಯವಾಗಿರ್ತಕ್ಕಂಥ ಅಸಫ್ ಆಲಿ ಅವರನ್ನ ಯಾರು ಮದುವೆ ಆಗ್ತಾರೆ? ಅರುಣ ಅನ್ನೋರು ಮದುವೆ ಆಗ್ತಾರೆ. ಸೊ ನೆನಪು, ಅಸಫ್ ಆಲಿ ಹೆಸರಾದ ಸ್ವತಂತ್ರ ಹೋರಾಟಗಾರರಲ್ಲಿ ನೋಡಿ, ಅಸಫ್ ಆಲಿ ಅವರು 20 ವರ್ಷಗಳು ಹಿರಿಯವರಂದ್ರೆ ಮೊದಲೇ ಅವರು ಸ್ವತಂತ್ರ ಹೋರಾಟದಲ್ಲಿ ಏನ್ ಮಾಡ್ತಾ ಇದ್ರು, ಹೋರಾಟದಲ್ಲಿ ಧುಮುಕಿದ್ರು. ಅರುಣ ಅವರು ಅವ್ರ ಜೊತೆಗೆ ಕೈ ಜೋಡಿಸ್ತಾರೆ. ಕೈ ಜೋಡಿಸಿ ಏನ್ ಮಾಡ್ತಾರೆ, ಅದೇ ಸಮಯದಲ್ಲಿ ಅವ್ರು ಏನ್ ಮಾಡ್ತಾರೆ, ಮದುವೆಯನ್ನ ಆಗ್ಬಿಡ್ತಾರೆ. ಅರುಣ ಅವರು ಅಸಫ್ ಆಲಿ ಅವರನ್ನ ಮದುವೆ ಆಗ್ತಾರೆ. ಗೊತ್ತಾಯ್ತು ಹೇಳಿದ್ದು. ಅವರು ಎಷ್ಟು ವರ್ಷಗಳ, ಅಸಫ್ ಆಲಿ ಅವರು ಎಷ್ಟು ವರ್ಷ? 20 ವರ್ಷಗಳು ಸ್ವತಂತ್ರ ಹೋರಾಟದಲ್ಲಿ ತೊಡಗಿರ್ತಕ್ಕಂಥ ಒಬ್ಬರು ಇವರ ಮಹಿಳೆ ಆಗಿರ್ತಕ್ಕಂಥವ್ರು ಅಂತ ನೀವು ಹೇಳಿ. ಇವರು ಸ್ವತಂತ್ರ ಹೋರಾಟ ಸಮಾಜ ಸೇವೆಯಲ್ಲಿ ತೊಡಗುತ್ತಾರೆ. ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಭಾಷಣ ಮತ್ತು ಮೆರವಣಿಗೆಯನ್ನು ಮುಂದುವರಿಸ್ತಾರೆ. ಆ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿಕೊಂಡು ದೆಹಲಿ ನ್ಯಾಯಾಲಯದ ಬ್ರಿಟಿಷ್ ಸರ್ಕಾರದ ವಿಚಾರಣೆಗೆ ಕೊಡಲಿಕ್ಕೆ ಹೋದಾಗ ಬದ್ಧತೆಯನ್ನು ಅವರನ್ನ 1 ವರ್ಷಗಳ ಕಾಲದವರೆಗೆ ಏನ್ ಮಾಡ್ತಾರೆ, ಅವರನ್ನ ಜೈಲಲ್ಲಿ ಇಡುವಂತೆ ಆಗ್ತದೆ. ಮುಂದೆ ಅದೇ ಕೊಟ್ಟಿದ್ದಾರೆ. ಅರುಣ ನೋಡಿ ಹೇಳ್ತಾರೆ, ಅರುಣಾ ಅಸಫ್ ಆಲಿ ಫಸ್ಟ್ ಮೇಜರ್ ಆಫ್ ಪೊಲಿಟಿಕಲ್ ನೋಡಿ ಇನ್ವಾಲ್ವ್ಮೆಂಟ್ ಆಫ್ ಡೂಯಿಂಗ್ ದ ಸಾಲ್ಟ್ ಸತ್ಯಾಗ್ರಹ ಅಂತ ಹೇಳ್ತಾರೆ. ಅಂದ್ರೆ ಇವರು ಬ್ರಿಟಿಷರ ಜೊತೆಗೆ ಅವರು ತೆರಿಗೆಯನ್ನು ತರ್ತಾರೆ. ಆ ಸಮಯದಲ್ಲಿ ಉಪ್ಪಿನ ಸತ್ಯಾಗ್ರಹ ಅಂತ ಕರೀತಾರೆ. ಸಾಲ್ಟ್ ಅಂದ್ರೆ ಉಪ್ಪಿನ ಸತ್ಯಾಗ್ರಹದಲ್ಲಿ ಇವರು ತೊಡಗ್ತಾರೆ ಅಥವಾ ಧುಮುಕ್ತಾರೆ ಅಂತ. ಧುಮುಕೋದಂದ್ರೆ ಹೋಗಿ ಅಲ್ಲಿ ಹೋಗಿ ಧುಮುಕದಂತ. ಆ ಚಳುವಳಿಯಲ್ಲಿ ಅವರು ಹೋರಾಟಕ್ಕೆ ಹಿಡಿತಕ್ಕಂಥವನ್ನ ನಾವು ಕಾಣಲಿಕ್ಕೆ ಸಾಧ್ಯ ಅಂತ ಹೇಳ್ತಕ್ಕಂಥದ್ದು ಒಂದು. When she addressed public the meeting or led the processing, plus he the process cut the Delhi, you are the refuse the premier security of the court of behavior. So sentence is the first 1 year the pre-imprisonment ಅಂಡರ್ಲೈನ್ ಮಾಡ್ಕೊಳ್ಳಿ. ಇದು ಪ್ರಿಫಿಕ್ಸ್ ವರ್ಡ್ಸ್ ಆಗಿರ್ತಕ್ಕಂಥದ್ದು. ಎ ಫ್ಯೂ ಮಂತ್ಸ್ ಆಫ್ ಲೇಟರ್, 1 ತಿಂಗಳ ಕಾಲ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಅವರನ್ನ ಬಂದಿಖಾನೆಯಲ್ಲಿ ಆಗ್ತಕ್ಕಂಥವನ್ನು ಕಂಡು ಸೆಲೆಕ್ಟೆಡ್ 1 year political decisions of the relation to the relation public of the activities of nature the supported. ಸಾರ್ವಜನಿಕರಿಗೆ ಏನ್ ಮಾಡ್ತಾರೆ, ಸಾರ್ವಜನಿಕರ ಜೊತೆಗೆ ಹೋರಾಟವನ್ನು ಮಾಡ್ತಕ್ಕಂಥದ್ದನ್ನು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಒಂದು ಇನ್ 1910
932 was again arrested, put in the Delhi jail. ಅವರು ದೆಹಲಿಯ ಜೈಲಿನಲ್ಲಿ ಹಾಕ್ಬಿಡ್ತಾರೆ. ಯಾರು? ಬ್ರಿಟಿಷರು ಹಾಕ್ಬಿಡ್ತಾರೆ. ಬ್ರಿಟಿಷರು ಅವರನ್ನ ಅರೆಸ್ಟೇಟ್ ಮಾಡಿಬಿಟ್ಟು ಜೈಲಲ್ಲಿ ಹಾಕ್ತಾರೆ 1932ರಲ್ಲಿ. ಎಲ್ಲಿ ಅಂತ ಹೇಳಿದ್ರೆ ದಿಲ್ಲಿಯ ಜೈಲಿನಲ್ಲಿ. ಜೈಲ್ ಅಂದ್ರೆ ಕನ್ನಡದಲ್ಲಿ ಏನಂತ ಕರೀತಾರೆ? ಬಂದಿಖಾನೆ ಅಂತ ಕರೀತಕ್ಕಂಥದ್ದು. When she went on younger, the stick to the protest against the cause, the treatment of the political position of the demand were the consider, but he was the transferred to the Ambala jail. The wait kept the solitary confinement or after release the state over the movement of years. ಮೂವ್ಮೆಂಟ್ ಅಂದರೆ ಸಂದರ್ಭ ಅಂತ ಕರೀತಾರೆ. ಆ ಸಂದರ್ಭದಲ್ಲಿ ಬರ್ತಕ್ಕಂಥವನ್ನು ನೋಡ್ತೀವಿ. ರಾಜಕೀಯವನ್ನು ಪರವಾಗಿ ಮಾಡ್ತಾರೆ. 1932ರಲ್ಲಿ ಅವರು ಪುನಃ ಎಲ್ಲಿ ಬಂಧಿಸ್ತಾರೆ? ದೆಹಲಿಯ ಜೈಲಿನಲ್ಲಿ ಇರ್ತಾರೆ. ರಾಜಕೀಯ ಕೈದಿಗಳನ್ನು ಕಠಿಣ ಮತ್ತು ನಿರ್ದಯವಾಗಿ ನೋಡಿಕೊಂಡು ವಿರುದ್ಧವಾಗಿ ಅವರು ಹೋರಾಟದಲ್ಲಿ ತೊಡಗತಕ್ಕಂಥವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಅಂತ ಹೇಳ್ತಕ್ಕಂಥದ್ದು ಒಂದು. ಅದೇ ಸಮಯದಲ್ಲಿ ಆ ಬಂದಿಖಾನೆಗೆ ಹಾಕಿದಾಗ ಸತ್ಯಾಗ್ರಹದಲ್ಲಿ ಹೊರಡ್ತಾರೆ. ನೋಡಿ, ಆ ಸಮಯ ಏನಾಗಿದೆ? ಸತ್ಯಾಗ್ರಹ ಅಂತದ್ರಲ್ಲಿ ಒಳಪಡ್ತಕ್ಕಂಥದ್ದು. ಬೇಡಿಕೆಯನ್ನ ಅಂಬಾಲಿಸ್ಗೆ ಹೊರಿಸ್ತಾರೆ. ಆಗ ಸುಮಾರು 10 ವರ್ಷ ಸ್ವತಂತ್ರ ಚಳವಳಿಯಿಂದ ದೂರ ಇರುತ್ತಾರೆ. ನೋಡಿ, ಅವ್ರು ಏನಾದ್ರು ಹೊರಗೆ ಬಿಟ್ಬಿಟ್ರೆ ಮತ್ತೆ ಹೋರಾಟ ಮಾಡ್ತಾರೆ ಅಂತೇಳಿ ಅವ್ರನ್ನ ಜೈಲಿಗೆ ಹಾಕ್ಬಿಡ್ತಾರೆ. ಜೈಲು ವರ್ಷದಲ್ಲಿ ಎಷ್ಟು ವರ್ಷ ಇರ್ತಾರೆ? 10 ವರ್ಷಗಳ ಕಾಲದವರೆಗೆ ಜೈಲಲ್ಲೇ ಅವ್ರನ್ನ ಹಾಕ್ಬಿಡ್ತಾರೆ. ನೋಡಿ, ನೆಕ್ಸ್ಟ್ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಫಾರ್ 10 years ಅಂತ ಕೇಳ್ತಾರೆ. ಅವರನ್ನ ಎಷ್ಟು ವರ್ಷಗಳ ಕಾಲ ಜೈಲಲ್ಲಿ ಇರ್ತಾರೆ? 10 ವರ್ಷಗಳ ಕಾಲ ಜೈಲಲ್ಲಿ ಇರ್ತಕ್ಕಂಥವನ್ನ ನಾವು ಕಾಣಲಿಕ್ಕೆ ಸಾಧ್ಯ ಅಂತ ಹೇಳ್ತಕ್ಕಂಥದ್ದನ್ನ ಗಮನಿಸ್ತಾ ಇರ್ತೀವಿ. ಸೊ ನೆಕ್ಸ್ಟ್ ಒನ್ ಇಸ್ ಸಮಥಿಂಗ್ ನೋಡಿ ಸಿಗ್ನಿಫಿಕೆಂಟ್ ಹ್ಯಾಪನ್ಡ್ ವಿತ್ 1900. ನೋಡಿ ಏನು ಹೇಳ್ತಾರೆ? 1942 ಭಾರತ ಸ್ವತಂತ್ರ ಹೋರಾಟಕ್ಕೆ ನಿಂತಿರ್ತಕ್ಕಂಥ ವರ್ಷ 1942ರಲ್ಲಿ ಸ್ವತಂತ್ರ ಹೋರಾಟಕ್ಕೆ ಭಾರತೀಯರೆಲ್ಲ ನುಗ್ಗುತ್ತಾರೆ. attended the Bombay Congress station along with her husband during which the Quit India Resolution passed the 8 August. The committee of the planned the hosting of tricolor the Govilla, the tank pavilion of the British of got wind and the plan arrested to the leaders, including Gandhiji, a few hours before he even went forward the West described in her own words. My husband and I were not in the last, the surprise, the very early hours of the August night. The four police are located on the door and had the where we are the staying. When the announcement the Sheikh Sahib arrested, I asked what about me ಅಂತ ಹೇಳ್ತಕ್ಕಂಥದ್ದನ್ನ ಗಮನಿಸ್ತಾರೆ. ಸೊ ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವು ಗಮನಿಸ್ಕೊಳ್ತಾ ಹೋಗ್ಬೇಕಾಗತ್ತೆ. ಇಲ್ಲಿ ಅರುಣಾ ಆಸೆಫ್ ಅಲಿಯವರ ಬಗ್ಗೆ ನಾವು ಗಮನಿಸ್ಕೊಳ್ತಾ ಹೋಗ್ತೀವಿ. ಸ್ವತಂತ್ರ ಹೋರಾಟಗಾರರಲ್ಲಿ ನೋಡ್ತಾ ಹೋದ್ರೆ ಇಲ್ಲಿ ಪತಿಯಾಗಿರ್ತಕ್ಕಂಥ ಬಾಂಬೆ ಕಾಂಗ್ರೆಸ್ಸಿನ ಸಭೆಗೆ ಸೇರ್ತಾರೆ. ಬಾಂಬೆಯಲ್ಲಿ ಏನಾಗುತ್ತೆ? ಕಾಂಗ್ರೆಸ್ಸಿನ ಸಭೆಗೆ ಸೇರ್ತಾರೆ. ಕಾಂಗ್ರೆಸ್ಸಿನ ಸಭೆ ಸೇರೋ ಉದ್ದೇಶ ಏನಂದ್ರೆ ಎಲ್ಲರೂ ಭಾರತೀಯರು ಒಗ್ಗಟ್ಟಿನ ಬಲವಲ್ಲಾದ್ರೆ ಒಂದು ಒಗ್ಗಟ್ಟನ್ನು ಹೊಂದಿದ್ರೆ ಬ್ರಿಟಿಷರನ್ನ ತಾವು ದೇಶಕ್ಕೆ ವಾಪಸ್ ಕಳಿಸ್ಬೋದು ಅನ್ನೋದು ಅವರ ಉದ್ದೇಶವನ್ನ ಆಗಿತ್ತು ಅಂತ ಹೇಳ್ತಾರೆ. ಕರೆ ನೋಡ್ತಾರೆ, ಭಾರತವನ್ನ ಬಿಟ್ಟು ತೊಲಗಿ. ಯಾರಿಗೆ? ಬ್ರಿಟಿಷರಿಗೆ ಭಾರತವನ್ನ ನೀವು ಬಿಟ್ಟು ಹೋಗ್ಬಿಡಿ, ಭಾರತ ದೇಶದಲ್ಲಿ ನಮ್ಮ ದೇಶ, ನಿಮ್ಮ ದೇಶಕ್ಕೆ ಪುನಃ ಹೋಗಿ ಅಂತ ಹೋರಾಟದಲ್ಲಿ ತೊಡಗ್ತಾರೆ. ಅದು ಏನಾಗ್ತದೆ ಅಂತ ಹೇಳಿದ್ರೆ ಅದು ಆ ಚಳುವಳಿ ನಡೀತಕ್ಕಂಥದ್ದು ಆಗಸ್ಟ್ 8ನೇ ತಾರೀಕಿನ ಸಮಯದಲ್ಲಿ ನಡೀತದೆ. ಆಗಸ್ಟ್ 8ನೇ ತಾರೀಕು 1942ನೇ ಇಸ್ವಿಯಲ್ಲಿ ನಡೆದಿರ್ತಕ್ಕಂಥದ್ದು ಇದು ಘಟನೆ ಆಗಿದೆ. ಇಲ್ಲಿ ಸಮಿತಿ ಒಂದು ಮಾಡ್ಕೊಳ್ತಾರೆ. ಆ ಸಮಿತಿ ಮಾಡಬೇಕಾದ್ರೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಗ್ವಾಲಿಯ ಟೌನ್ ಮೈದಾನ ತ್ರಿವರ್ಣ ಧ್ವಜವನ್ನ ಹಾರಿಸ್ತಾರೆ. ಬಾಂಬೆ ಹತ್ರ ಏನಾಗುತ್ತೆ ಅದು ಒಂದು ಸ್ಥಳದ ಹೆಸರು. ಆ ಸ್ಥಳದಲ್ಲಿ ಏನ್ ಮಾಡ್ತಾರೆ? ಭಾರತ ದೇಶದ ಸಂಕೇತ ಆಗಿರ್ತಕ್ಕಂಥ ಭಾರತದ ಸಂಕೇತ ತ್ರಿವರ್ಣ ಧ್ವಜವನ್ನು ಏನ್ ಮಾಡ್ತಾರೆ? ಅದನ್ನ ಹಾರಿಸ್ತಾರೆ. ಹಾರಿಸಿ ಸ್ವತಂತ್ರವನ್ನ ಬಿಟ್ಕೊಡಿ, ನಮ್ಮ ಆಡಳಿತ ನಮ್ದು ಆಡಳಿತ ಬಿಟ್ಕೊಡಿ, ನೀವು ಆಡಳಿತ ಮಾಡೋದಲ್ಲ ಅಂತ ಅವ್ರು ಹೇಳ್ತಾರೆ ಕಾಣ್ತೀವಿ.
ಬ್ರಿಟಿಷರು ಇದು ಮುನ್ಸೂಚನೆಯನ್ನು ಗಾಂಧೀಜಿಯವರಿಗೆ ಮತ್ತು ನಾಯಕರಿಗೆ ಬಂಧಿಸ್ತಾರೆ. ಗಾಂಧೀಜಿಯವ್ರನ್ನ ಪ್ರಮುಖ ನಾಯಕರನ್ನೆಲ್ಲ ಬಂದಿಖಾನೆಯಲ್ಲಿ ಬಂಧಿಸಿಬಿಡ್ತಾರೆ. ಯಾಕಂದ್ರೆ ಬ್ರಿಟಿಷರು ಬಂಧಿಸಿ ಇರ್ತಕ್ಕಂಥದ್ದು ಕಾನ್ಸೆಪ್ಟ್ ಆಗಿ ಗೊತ್ತಾಗ್ತದೆ. ಸೊ ಇದನ್ನ ಹೇಳ್ತಾ ಇದ್ದಾರೆ, ನೋಡ್ಕೊಳ್ಳಿ. ಏನ್ ಹೇಳ್ತಾರೆ, ಆಗಸ್ಟ್ 9 ಬೆಳಗಿನ ಜಾವ ಪೊಲೀಸರು ತಮ್ಮ ಮನೆಯ ಬಾಗಿಲನ್ನು ಬಡಿದರು. ನೋಡಿ, ಆಗಸ್ಟ್ 8ಕ್ಕೆ ಅವರು ಬಾವುಟವನ್ನು ಹಾರಿಸಿದ್ರು, ತ್ರಿವರ್ಣ ಧ್ವಜವನ್ನು ಹಾರಿಸಿದ್ರು. ಹಾರಿಸಿದ ಬೆಳಗಿನ ದಿವಸನೇ ಮತ್ತೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಇರ್ತಕ್ಕಂಥ ಪೊಲೀಸರು ಇವ್ರ ಮನೆಗೆ ಬಂದ್ಬಿಟ್ಟು ಇವರ ಅಸಫ್ ಅಲಿಯವರನ್ನ ಏನ್ ಮಾಡ್ತಾರೆ, ಬಂಧಿಸ್ತೀವಿ, ಜೈಲಿಗೆ ಹಾಕ್ಬೇಕು ಹೇಳಿದ್ದಾರೆ, ನಮಗೆ ಸರ್ಕಾರ ಅನುಮತಿ ಕೊಟ್ಟಿದೆ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಹೋಗಕ್ಕೆ ಬಂದಿದ್ರು. ಆ ಅಸಫ್ ಅಲಿಯವರನ್ನ ಬಂಧಿಸಿದಾಗ ನಾನು ತಮ್ಮನ್ನ ಯಾಕೆ ನೀವು ಬಂಧಿಸಲ್ಲ ಅಂತ ಕೇಳ್ತಾರಂತೆ. ಯಾರೋ ಅರುಣ ಗಂಡ ಹೇಳ್ತೀವಿ, ನಾನು ಹೇಳ್ತೀನಿ, ನೀವು ಏನ್ ಮಾಡ್ತೀರಾ, ಜೈಲಿಗೆ ಹಾಕ್ತೀರಿ ಅಂದ್ಮೇಲೆ ನನ್ನ ಹಾಕಿ ಅಂತ ಇವರು ಹೇಳಿದಾಗ ನೋಡಿ ಏನ್ ಬಂತು, ಅರುಣ ಅವರನ್ನ ಕೇಳಿದಾಗ ತಮ್ಮನ್ನ ಬಂಧಿಸಲು ಆದೇಶವಿಲ್ಲ, ನಿಮ್ಮನ್ನ ನಮಗೆ ಬಂಧಿಸಬೇಕು ಅಂತ ಅವ್ರು ಹೇಳಿಲ್ಲ, ನಮಗೆ ಅಸಫ್ ಅಲಿಯವರನ್ನ ಬಂಧಿಸಲಿಕ್ಕೆ ಅನುಮತಿ ಕೊಡಿದ್ರೆ ಅದಕ್ಕಾಗಿ ನಾನು ಏನ್ ಮಾಡ್ತಾ ಇದ್ದೀನಿ, ಅವರನ್ನ ಬಂಧಿಸ್ತೀನಿ ಅಂತ ಹೇಳ್ತಾರೆ. ಗಾಂಧೀಜಿಯವರ ಮುಖ್ಯ ನಾಯಕರನ್ನ ಇದು ಮಾಡ್ಕೊಳ್ತಾ ಹೋಗ್ತಾರೆ. ಆದ್ರೆ ಪೊಲೀಸರು ಅವರಿಗೆ ಹೇಳಿದಾಗ ಹೇಳ್ತಾರೆ, ಬ್ರಿಟಿಷ್ ಪೊಲೀಸರ ಅಧಿಕಾರವನ್ನು ಮನವೊಲಿಸಿ ಟ್ಯಾಕ್ಸಿಯಲ್ಲಿ ಇಬ್ಬರನ್ನ ಜೊತೆಗೆ ಕೂರಿಸ್ಕೊಳ್ತಾರೆ. ಬ್ರಿಟಿಷರನ್ನ ಅವ್ರನ್ನ ಮನವೊಲಿಸ್ಕೊಳ್ತಾರೆ. ಆವಾಗ ಟ್ಯಾಕ್ಸಿ ಅಂದ್ರೆ ಕರ್ಕೊಂಡು ಹೋಗುವ ವಾಹನ ಅಂತ ಕರೀತೀವಿ. ಕರ್ಕೊಂಡು ಹೋಗ್ತಕ್ಕಂಥ ವಾಹನವನ್ನ ಇದರಲ್ಲಿ ಕೂರಿಸ್ಕೊಂಡು ಹೋಗ್ತಾರೆ. ಅರುಣ ಪತಿಯವನ್ನ ಕಳಿಸಿ ಬರಲು ರೈಲು ನಿಲ್ದಾಣಕ್ಕೆ ಹೋಗ್ತಾರೆ. ಯಾಕಂದ್ರೆ ನಿಮ್ಮನ್ನ ಬಂದಿಖಾನೆಗೆ ಹಾಕ್ಬೇಕು, ನೀವು ಬನ್ನಿ, ನಾವು ಕರ್ಕೊಂಡು ಹೋಗ್ಲಿಕ್ಕೆ ಹೇಳಿದ್ದಾರೆ, ನಿಮ್ಮನ್ನ ಕರ್ಕೊಂಡು ಹೋಗಿ ಬಂದಿದ್ದೀವಿ ಅಂತ ಪೊಲೀಸ್ ಬಂದ್ಬಿಟ್ಟಿದ್ರು. ಕರ್ಕೊಂಡು ಹೋಗ್ಬೇಕಾದ್ರೆ ಅವಳು ಒಬ್ಬರನ್ನೇ ಕಳ್ಸಕ್ಕಾಗಲ್ಲ ಅಂತ ಹೇಳಿ ಅರುಣ ಅವರು ಬರ್ತಾ ಇದ್ದಾರೆ. ಬಂದಾಗ ಸಮಯವನ್ನ ವಿಕ್ಟೋರಿಯಾ ರೈಲು ನಿಲ್ದಾಣ ಸುತ್ತ ಜನರನ್ನ ದೂರ ಹೊಡಲಿಕ್ಕೆ ರಕ್ಷಣಾ ಪಡೆ ಇರ್ತಾರೆ. ವಿಕ್ಟೋರಿಯಾ ರೈಲು ನಿಲ್ದಾಣದ ಒಂದು ಹೆಸರು, ರೈಲು ನಿಲ್ದಾಣಕ್ಕೆ ಒಂದು ಹೆಸರಿತ್ತು. ಆ ರೈಲು ನಿಲ್ದಾಣದಲ್ಲಿ ಎಲ್ಲಾ ಜನ ಸಭೆ ಸೇರಿದ್ದಾರೆ. ಹೋರಾಟಕ್ಕೆ ಸ್ವತಂತ್ರ ದುಡಿತಕ್ಕಂಥ ಒಂದು ಸನ್ನಿವೇಶವನ್ನ ತೋರ್ಪಡಿಸ್ತಾ ಇದ್ದಾರೆ. ಇವುಗಳೆಲ್ಲ ಏನಾಗ್ತಾ ಇದೆ, ಗಮನಿಸ್ಕೊಳ್ತಾ ಇದೆ. ಆವಾಗ ಸಮಯದಲ್ಲಿ ಕೇಳಿದಾಗ ನೋಡಿ, ಅಲ್ಲಿ ಏನ್ ಹೇಳ್ತಾ ಇದ್ರೆ, ವಿಶೇಷವಾದ ರೈಲಿನಲ್ಲಿ ಮೌಲಾನ್ ಆಜಾದ್ ಅಂತ ಇರ್ತಕ್ಕಂಥ ಸ್ವತಂತ್ರ ಹೋರಾಟಗಾರ, ಮೌಲಾನ್ ಆಜಾದ್ ಅಂತ ಇರ್ತಕ್ಕಂಥ ಸ್ವತಂತ್ರ ಹೋರಾಟಗಾರ. ಯಾಕೆಂದ್ರೆ ಇವರೆಲ್ಲ ಮಹಾತ್ಮ ಗಾಂಧೀಜಿಯವರ ಜೊತೆಯಲ್ಲಿ ಹೋರಾಟ ಮಾಡಿರ್ತಕ್ಕಂಥವ್ರು. ಆಯ್ತಾ, ಮಹಾತ್ಮ ಗಾಂಧೀಜಿಯವರು, ಮೌಲಾನ್ ಆಜಾದ್ ಅವರು, ಇವರೆಲ್ಲ ಸ್ವತಂತ್ರ ಹೋರಾಟದಲ್ಲಿ ತೊಡಗಿರ್ತಕ್ಕಂಥ ವ್ಯಕ್ತಿಗಳು ಆಗಿರ್ತಕ್ಕಂಥವ್ರು ಅಂತ ನಾವು ಗಮನಿಸ್ಕೊಂಡು ನೆನಪು. ಇವರನ್ನ ಅವ್ರು ಏನ್ ಮಾಡ್ತಾರೆ, ಅರುಣಾರವರು ಹೋಗಿ ಅವರನ್ನ ಭೇಟಿ ಮಾಡ್ತಾರೆ. ಎಲ್ಲಿ ಕೂತ್ಕೊಂಡಿದ್ರು, ರೈಲಲ್ಲಿ ಕೂತ್ಕೊಂಡಾಗ ಅವರನ್ನ ಭೇಟಿ ಮಾಡ್ತಕ್ಕಂಥವನ್ನ ನಾವು ಕಾಣ್ತಾ ಇದ್ದೀವಿ. ನೋಡಿ, ಕಾಂಗ್ರೆಸ್ಸಿನ ಸಾರ್ವಜನಿಕ ಸಭೆಯಲ್ಲಿ 8 ಗಂಟೆಗೆ ತ್ರಿವರ್ಣ ಧ್ವಜ ಹಾರಿಸಬೇಕಾಯಿತು. ಮೌಲಾನಾ ಆಜಾದ್ ತ್ರಿವರ್ಣ ಧ್ವಜವನ್ನ ಹಾರಿಸುತ್ತೇನೆ ಎಂದು ಹೇಳ್ತಾರೆ. ಅವ್ರು ಹೇಳ್ತಾರೆ, ನಾನು ಬೆಳಿಗಿನ ಜಾವ 8 ಗಂಟೆಗೆ ತ್ರಿವರ್ಣ ಧ್ವಜ ಹಾರಿಸಬೇಕಾಗಿತ್ತು, ಹಾರಿಸಕ್ಕೆ ಲೇಟ್ ಆಗಿಬಿಟ್ಟಿದೆ, ಹೋಗಿ ನಾನು ತ್ರಿವರ್ಣ ಧ್ವಜವನ್ನ ಹಾರಿಸ್ತೀನಿ ಅಂತೇಳಿ ಮೌಲಾನ್ ಆಜಾದ್ ಅವರು ಹೇಳಿರ್ತಕ್ಕಂಥ ವಾಡಿಕೆಯನ್ನು ಗಮನಿಸಿದ್ರು. ಹೀಗೆ ಹಾರಿಸ್ತಾ ಹೋದಾಗ ನಾಯಕತ್ವದ ಆರಂಭಕ್ಕೆ ವಿರಾಮ ಇಲ್ಲದೆ ಬದುಕಿನ ನಾಂದಿಯಾಯಿತು ಅಂತ ಹೇಳ್ತಾರೆ. ಬದುಕಿನಲ್ಲಿ ನಾಂದಿಯನ್ನ ಆಯಿತು ಅಂತ ಹೇಳ್ತಕ್ಕಂಥ ಕಾನ್ಸೆಪ್ಟ್ ಅನ್ನ ಇಲ್ಲಿವರೆಗೆ ಗಮನದಲ್ಲಿ ನಾವು ರೂಢಿಸ್ಕೊಂಡಿರ್ತಕ್ಕಂಥವನ್ನ ನಾವು ಕಾಣಲಿಕ್ಕೆ ಸಾಧ್ಯ ಅಂತ ಹೇಳ್ತಕ್ಕಂಥದ್ದು ಒಂದು ವರ್ಡ್ಸ್ ಅನ್ನು. ನೆಕ್ಸ್ಟ್ ಹೇಳ್ತಾ ಇದ್ರು, there no the warranted for you the man Mark Yan, I was told by the persistent British the sergeant of the come to the taxi which the complaint of policeman come to the company ಅಂತ ಹೇಳ್ತಾರೆ. ನಮ್ಮ ಕಂಪನಿಯಲ್ಲಿ ನಿಮ್ಮನ್ನು ಅರೆಸ್ಟ್ ಮಾಡಲಿಕ್ಕೆ ಹೇಳಿದ್ದಾರೆ ಅಂತ ಹೇಳಿ ಟ್ಯಾಕ್ಸಿಯಲ್ಲಿ ಕೂರಿಸ್ಕೊಂಡು ಹೋಗ್ತಕ್ಕಂಥ ಸ್ಟೋರಿಯನ್ನ ಈಗ ಹೇಳಿಲ್ಲ. ಅದು ಅಲ್ಲಿ ಹೇಳ್ತಾ ಇದೆ ನೋಡಿ, ರೈಲ್ವೆ ಸ್ಟೇಷನ್ seat of the husband, the dawn was the break with there is the cordon of the Victoria terminus. The keep of cover of the boy, the walked along to the platform, the Maulan Azad city. ಮೌಲಾನ್ ಆಜಾದ್ ಅವರು ಆ ಟ್ರೈನ್ ನಲ್ಲಿ ಕೂತ್ಕೊಂಡಿದ್ರು. ನೋಡಿ ಹೇಳ್ತಾರೆ, the windows in the compartment of the special the train and supported to talk to him the Congress president. He was to the plural unplural ಅಂಡರ್ಲೈನ್ ಮಾಡ್ಕೊಳ್ಳಿ, ಪ್ರಿಫಿಕ್ಸ್ ವರ್ಡ್ಸ್ ಇದು ಪ್ಯೂರಲ್ ಅನ್ಪ್ಯೂರಲ್ ಇರ್ತಕ್ಕಂಥ ವರ್ಡ್ಸ್ ಅನ್ನ ಗಮನಿಸಿ. ದ ಟ್ರಿಕ್ಯುಲರ್ ದ ಪಬ್ಲಿಕ್ ಆಫ್ ಗ್ಯಾದರಿಂಗ್ ಆಫ್ ದಿ ಗೌವಿಯಲ, ನೋಡಿ ಗೌವಿಯಲ ಅಂತ ಇರ್ತಕ್ಕಂಥದ್ದು ದ ಟ್ಯಾಂಕ್ ಆಫ್ ವೇಡಿಯಲ್ 8. ಆ ಪ್ರದೇಶದಲ್ಲಿ 8 ಗಂಟೆಗೆ ಧ್ವಜಾರೋಹಣವನ್ನೇ ಮಾಡಬೇಕಾಗಿತ್ತು, ಅವ್ರು ಮಾಡ್ಲಿಕ್ಕೆ ಆಗ್ತಾ ಇಲ್ಲ.
ಐ ಮೇಡ್ ದ ಮೈಂಡ್ ಆಫ್ ದಿ ಇಂಟ್ರೆಸ್ ಐ ಆಮ್ ಗೋಯಿಂಗ್ ಟು ದೇರ್. ಆದ್ರೆ ಮೌಲಾನ್ ಆಜಾದ್ ಅವರು ಹೇಳ್ತಾ ಇದ್ದಾರೆ, ನಾನು ಹೋಗಿ ಏನ್ ಮಾಡ್ತೀನಿ, ಸ್ವತಃ ತ್ರಿವರ್ಣ ಧ್ವಜವನ್ನ ಹಾರಿಸ್ತೀನಿ ಅಂತ ಹೇಳ್ತಾರೆ. ದ ಡಿಸಿಷನ್, ದ ಸ್ಟ್ಯಾಂಡ್ ಆಫ್ ಮೌಲಾನ್ ಆಜಾದ್ was the beginning to the chapter. The heroism of the arrested in life of Aruna Asif Ali. Here the native of the processor. Here the native of the processor ಅಂತ ಹೇಳ್ತಾರೆ. ನೋಡಿ, ಈ ಗುಲಾಬಿ ದೇಸಾಯಿ ಅಂತ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಹೆಸರು. ದ ಸನ್, ದ ದಿರುಬಾಯಿ. ನೋಡಿ, ಗುಲಾಬಿ ದೇಸಾಯಿ ಮತ್ತೆ ಅದರ ಇರ್ತಕ್ಕಂಥ ಸಣ್ಣ ಮಗ ಇರ್ತಕ್ಕಂಥ ದಿರುಬಾಯಿ had come to the railway station. Here they drove in the main car in the meeting ಅಂತ ಹೇಳಿ. The meeting was the declared illegal under section 144. He rightly skinned the sergeant. They gave 2 minutes for the crowd of despair. Despair underline ಮಾಡ್ಕೊಳ್ಳಿ, prefix words ಇದು. Ricky the quickly the scramble the up to dice the announcement to the people of the arrested of the leaders the popular the covered the hoist of national flag. The orderly had the being concluded of the force of the rebel tear of gas the sense into the cover. The men and women the ran had the skelter the fear of the feeding down the of chicks. The experience of that morning made the decide that I could not again tamely enter joy of the opposing ಸತ್ಯಾಗ್ರಹ ಅಂತ ಕೇಳಿ. ಸಾಮಾನ್ಯವಾಗಿ ಸತ್ಯಾಗ್ರಹದಲ್ಲಿ ತೊಡಗಿರ್ತಕ್ಕಂಥ ಹೋರಾಟದಲ್ಲಿ ತೊಡಗಿರುವ ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥವನ್ನು ನಾವು ಕಾಣಲಿಕ್ಕೆ ಸಾಧ್ಯತೆ ಇರ್ತಕ್ಕಂಥದ್ದು. ನೆಕ್ಸ್ಟ್ ಪೀರಿಯಡಲ್ಲಿ ಇದನ್ನು ಒಂದು ಪಾಠವನ್ನು ಮಾಡಿ ಇದಕ್ಕೆ ಸರಿಯಾದದ್ದು ಏನಾಗುತ್ತೆ ಅಂತ ಸಾಮಾನ್ಯವಾಗಿ ಗಮನಿಸ್ಕೊಳ್ತಾ ಹೋಗ್ಬೋದು. ಈ ವಿದ್ಯಾರ್ಥಿಗಳೇ, ಸಾಮಾನ್ಯವಾಗಿ ನಿಮಗೆ ಕ್ಲೋಸರ್ ರಿವಾರ್ಡನ್ನು ಕೊಟ್ಟಿದ್ದಾರೆ. ಪೇಜ್ ನಂಬರ್ ಎಷ್ಟು 164 ತೆಗೆದಿದೆ. ಅಲ್ಲಿ ಹೇಳ್ತಾ ಇದ್ದಾರೆ, ದ ಫ್ರಿಜ್ ಮೀನಿಂಗ್ ಹ್ಯಾವಿಂಗ್ ರೀಡಿಂಗ್ ದ ಡೇ ಆಫ್ ದಿ ಎನರ್ಜಿ. ಸೊ ದಿ ಎನರ್ಜಿ ಮೀನ್ಸ್ ಹೇಳಿದಾಗ ಹೋರಾಟವನ್ನು ಮಾಡ್ತಕ್ಕಂಥ ಒಂದು ಶಕ್ತಿನ ಅಲ್ಲಿ ತೋರ್ಪಡಿಸ್ತಕ್ಕಂಥದ್ದು. ನೋಡಿ, ವ್ಯಾಕ್ಲಿಂಗ್ ಅಂತ ಕೇಳ್ತಾರೆ, ಫಿಲ್ಡ್ ವಿತ್ ದ anger. So conversation means doing the things of most of the people consider to be the right ಅಂತ ಹೇಳ್ತಕ್ಕಂಥ ವರ್ಡ್ಸ್ಗಳನ್ನ ಗಮನಿಸ್ತಾರೆ. ಪಾಸ್ವರ್ಡ್ ಅಫಿಷಿಯಲಿ ಚೇಂಜ್ಡ್ ವಿತ್ ದ ಚಾರ್. ನೋಡಿ, ಕ್ರೀಮ್ ಇನ್ ದ ಕೋರ್ಟ್. ಅಲ್ಲಿ ಯಾವುದೇ ಆದರೂ ಅವರದೇ ಆದ ಒಂದು ಕೋರ್ಟು ನ್ಯಾಯವನ್ನು ನೀಡ್ತಕ್ಕಂಥ ಸ್ಥಳ. ದ ಕಾಲ್ ಕ್ಲೌಸ್ ಅಂತ ಇದೆ, ವೆರಿ ಕ್ಯೂಯಲ್. ದ ಇನ್ಕ್ಯಾಪೇಬಲ್, ಕ್ಯಾಪೇಬಲ್, incapable underline ಮಾಡ್ಕೊಂಡಿದ್ದು. the of the tender of emotions ಅಂತ ಹೇಳ್ತಾರೆ. the considered to give the leave. the solitary of the confinement means the punishment which the prisoner is the kept alone in a separated of the cell. ಕೆಲವು ಸಮಯದಲ್ಲಿ ಬಂದಿಕಾನ ಏನು ಮಾಡಬೇಕಾದ್ರೆ ಹೋರಾಟಗಳನ್ನು ಮಾಡುವ ಸಂದರ್ಭದಲ್ಲಿ ಸಾರ್ವಜನಿಕರು ಉಪನಿಷರಾಗಿ ಕಾಣ್ತಕ್ಕಂಥವನ್ನು ನೋಡ್ತಾರೆ. ಸೊ ಗೆಟ್ ವಿತ್ ಇನ್ ದ ವೇ ಗಾಟ್ ದ ಯೂಸ್ ಆಫ್ ಐಡಿಯಾ ಕ್ಲಾಸ್ ದ ಯೂಸ್ ಆಫ್ ಐಡಿಯಾ ಅಂತ ಕರೀತಕ್ಕಂಥದ್ದು. ಸೊ ವಾರೆಂಟ್ ಮೀನ್ಸ್ an official order signed by the magistrate which the powers employers or the police officer arrested the person or the search is the house ಅಂತ ಹೇಳ್ತಕ್ಕಂಥದ್ದು. ಇಲ್ಲಿ ಕಮಾಂಡೆಡ್ ಮೀನ್ಸ್ ಕಾರ್ಡನ್ ಅಂತ. ಕಾರ್ಡನ್ ಮೀನ್ಸ್ ಏನು? ಪ್ರೊಟೆಕ್ಟಿವ್ ಆಫ್ ದ ಬ್ರಿಗೇಡ್ that created by the police, the personnel or the vehicles to be the private peoples from entering from the area to that area. ಇನ್ನು ಮುಂದಿನ ಪೀರಿಯಡ್ ಅಲ್ಲಿ ನಾವು ತಿಳ್ಕೊಳ್ಳೋಣ. ಥ್ಯಾಂಕ್ ಯು.